ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ, ಟೈಮ್ 8 o'clock ಆಯಿತು. ನಾನು ಇವಾಗ ತಾನೇ ಮನೆಗೆ ಬಂದೆ. ಸೊ ಜಸ್ಟ್ ಒಂದು ಈವ್ನಿಂಗ್ ಡಿನ್ನರ್ ರೊಟೀನ್ ನಾನು ನಿಮ್ಮ ಹತ್ರ ತೋರಿಸ್ತೀನಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ರೆ, ನನ್ನ ಹೆಸರು ಅನು ಅಂತ. ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ಸ್ವಲ್ಪ ಇವತ್ತು ಒಂದು ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಇವತ್ತು ಡಿನ್ನರ್ಗೆ ಏನು ಆಲೂ ಪರೋಟ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಬರಬೇಕಾದ್ರೆ ಸ್ವಲ್ಪ ಚಾಟ್ ಮಸಾಲ ಬೇಕಾಗಿತ್ತು ಆ್ಯಂಡ್ ಕರ್ಡ್ ಬೇಕಾಗಿತ್ತು, ಮಿಲ್ಕ್ ಬೇಕಾಗಿತ್ತು. ಅದನ್ನು ಬರಬೇಕಾದ್ರೆ ನಾನು ಹೋಗಿ ತಗೊಂಡು ಬಂದೆ. ಸೊ ಕರ್ಡ್, ಇದು ನನ್ನ ಆಫೀಸ್ ಬ್ಯಾಗ್. ನಾನು ಹಂಗೆ ಆಫೀಸಿಂದ ಬರ್ಬೇಕಾದ್ರೆ ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ನಾಳೆಗೆ ಕರ್ಡ್ ಹಾಲು ಬೇಕಾಗಿತ್ತು ಮತ್ತೆ ಮೊಸರು. ಇದು ಯಾಕೋ ನನಗೆ ಬಜ್ಜಿ ತಿನ್ಬೇಕು ಅನಿಸ್ತಾ ಇದೆ. ಆದರೆ ನಾನು ನಿಮಗೆ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಚಾಟ್ ಮಸಾಲ. ಆ್ಯಂಡ್ ನನಗೆ ಬಿಸ್ಕೆಟಲ್ಲಿ ತುಂಬ ಇಷ್ಟ ಅಂದರೆ ಇದೆ ನ್ಯೂಟ್ರಿ ಚಾಯ್ಸ್ ಅವ್ರದ್ದು. ಇದು ಹೈ ಫೈಬರ್ ಇರುತ್ತೆ, ಡೈಜೆಷನ್ಗೆ ಏನೂ ಇಶ್ಯೂ ಆಗಲ್ಲ. ಬೇರೆ ಬಿಸ್ಕೆಟ್ಸ್ ತರ ಇದು ಮೈದಾಯಿಂದ ಮಾಡಿರಲ್ಲ. ಸೊ ಇದು ವೀಟ್ ಫ್ಲೋರ್ ಇಂದ ಮಾಡಿರ್ತಾರೆ. ಸೊ ಈಸಿ ಡೈಜೆಷನ್. ಮತ್ತೆ ಯಾರೆಲ್ಲ ಡಯಟ್ ಫಾಲೋ ಮಾಡ್ತಾ ಇರ್ತೀರೋ ಅಂಥವ್ರಿಗೆ ಇದು ಒಳ್ಳೆ ಬಿಸ್ಕೆಟ್ಸ್ ಅಂತಾನೆ ಹೇಳ್ಬೋದು. ಡಯಟ್ ಮಾಡೋರಿಗೆ ತಿನ್ಬೇಕಂತೇನಿಲ್ಲ, ಹೆಲ್ದಿಯಾಗಿ ಯಾರು ತಿನ್ಬೇಕು ಅನ್ಕೋತಾರೋ ಅವರು ಕೂಡ ಇದನ್ನ ಬಿಸ್ಕೆಟ್ಸ್ ಅಲ್ಲಿ ಇದನ್ನ ರೀಪ್ಲೇಸ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಅಂಡ್ ತುಂಬಾ ಶುಗರ್ ಅನ್ಸಲ್ಲ. ಅಂಡ್ ತಿಂದ್ಮೇಲೆ ಒಂಥರ ಏನೋ ಗ್ಯಾಸ್ಟ್ರೈಟಿಸ್ ತರ ಆಗಲ್ಲ, ಈಸಿಯಾಗಿ ಡೈಜೆಷನ್ ಆಗುತ್ತೆ. ವಯಸ್ಸಾಗಿರೋರ್ಗು ಕೊಡ್ಬೋದು ಅಂಡ್ ಮಕ್ಳಿಗೂ ಕೊಡ್ಬೋದು, ಎಲ್ಲರೂ ತಿನ್ಬೋದು. ಅಂಡ್ ಅಷ್ಟೇ, ಇನ್ನೇನು ತಗೊಂಡ್ ಬಂದಿಲ್ಲ ನಾನು. ಸೊ ಹಂಗೆ ನಂದು ಬ್ಲೂಟೂತ್ ನೋಡಿ ಕಂಪ್ಲೀಟ್ ಹಾಳಾಗಿದೆ. ಒಂದ್ ಕಡೆ ಇದಿಲ್ವೇ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತೇ ಆರ್ಡರ್ ಮಾಡಿದೆ ನಾನು ಅಮೆಝಾನ್ ಅಲ್ಲಿ. ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಬೋಟೆ ಅಂಡ್ ಇವಾಗ್ಲೂ ನಾನು ಬೋಟೆ ತಗೊಂಡಿದ್ದೀನಿ. ಸೊ ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಸೊ ಪ್ರೈಮ್ ಮೆಂಬರ್ಶಿಪ್ ಯಾರ್ಯಾರಿಗಿರುತ್ತೋ ಅವ್ರಿಗೆಲ್ಲ ಇದೇ ತರ ಆಪ್ಷನ್ ಕೊಟ್ಟಿರ್ತಾರೆ. ನಾನು ಅರೌಂಡ್ ಬೆಳಗ್ಗೆ ಒಂದು 11 ಗಂಟೆ ಅಥವಾ 12 ಗಂಟೆಲ್ಲೂ ಆರ್ಡರ್ ಮಾಡಿದೆ. ಈವ್ನಿಂಗ್ 4 ಅಷ್ಟರಲ್ಲೆಲ್ಲ ತಂದು ಕೊಟ್ಬಿಟ್ರು. ಸೊ ನೋಡಿ ಈ ತರ ಪ್ಯಾಕೇಜ್. ಇದಕ್ಕೆ ನಾನು 1000 rupees, ನನಗೆ ಆಫರಲ್ಲಿ 1000 rupees ಸಿಕ್ತು. ಚೆನ್ನಾಗಿರುತ್ತೆ ಬೋಟ್ ಅವ್ರದ್ದು. ನಾನು ಆಲ್ಮೋಸ್ಟ್ ನಂದು ಹಳೇದು ತುಂಬಾ ಚೆನ್ನಾಗಿ ಬಾಳಿಕೆ ಬಂತು, ಏನು ಬೇಗ ಕೆಟ್ಟೋಗಿಲ್ಲ. ಬಟ್ ನಾನು ಅದನ್ನ ರಫ್ ಯೂಸ್ ಮಾಡಿ ಒಂದ್ ಕಡೆ ವೈರೇ ಫುಲ್ಲು ಕಿತ್ತೋಗ್ಬಿಡ್ತು. ನಾವ್ ಎಲ್ಲಾ ವಸ್ತುಗಳು ಅಷ್ಟೇ ಹೆಂಗ್ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತಲ್ವಾ. ಸೊ ನಾನ್ ಸ್ವಲ್ಪ ಹಂಗೆ ಹೊಸದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ತೀನಿ, ಸೇಫ್ ಆಗಿ. ಆಮೇಲೆ ಫುಲ್ ಹೆಂಗಂದ್ರೆ ಹಂಗೆ ಹೊಸದಲ್ವಾ, ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋ ತರ ಇರುತ್ತೆ. ಬಟ್ ಒನ್ಸ್ ಅದು ಹಳೇದಾದ್ಮೇಲೆ ಹೆಂಗಂದ್ರೆ ಹಂಗೆ ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ ಚಾರ್ಜರ್, ಬ್ಲೂಟೂತ್ ಚಾರ್ಜರು ಮತ್ತೆ ಬಡ್ಸ್ ಕೊಟ್ಟಿದ್ದಾರೆ ಕಿವಿಗೆ. ಅಂಡ್ ನಾನು ಈ ಕಲರ್ ತಗೊಂಡೆ, ಇದು ಗ್ರೇ ಕಲರ್ ಚೆನ್ನಾಗಿದೆ ಒಂಥರ. ನಾನು ಎಲ್ಲಾ ತರಾನು ಸುಮಾರು ಯೂಸ್ ಮಾಡಿದೆ. ಯಾಕಂದ್ರೆ ನನ್ಗೆ ಈ ತರ ಕಿವಿಯಲ್ಲಿ ಈ ತರ ನೋಡ್ತಾ ಇರ್ಬೋದು, ವಿತೌಟ್ ವೈರ್ಲೆಸ್ ಬ್ಲೂಟೂತ್ ಬರುತ್ತೆ ಗೊತ್ತಾ, ಅದ್ ಹಿಂಗ್ ಹಾಕಿದ ತಕ್ಷಣ ಎಷ್ಟು ಸಲ ಅದನ್ನ ಬೀಳ್ಸ್ಕೊಂಡೇ ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ. ಸೊ ಅದಕ್ಕೋಸ್ಕರ ಅದ್ ನನ್ ಕಿವಿಯಲ್ಲಿ ನಿಲ್ಲಲ್ಲ, ಏನಂತ ಗೊತ್ತಿಲ್ಲ. ಬಟ್ ನನ್ಗೆ ಈ ತರ ವೈರ್ ಇರೋದು ಅಟ್ಲೀಸ್ಟ್ ಹಿಂಗ್ ಹಾಕೊಂಡು ಇಲ್ಲಿ ಸ್ಟಿಕ್ ಆಗ್ಬೇಕು. ನನ್ಗೆ ಈ ತರ ಕಿವಿಯಲ್ಲಿ ಹಿಂಗೆ ನಿಂತ್ಕೋಬೇಕು ನೋಡಿ, ಈ ತರ. ಅವಾಗ ಬಿದ್ರುನು ಏನಾಗಲ್ಲ. ಅಂಡ್ ಇಲ್ಲಿ ಈ ತರ ಕೊಟ್ಟಿರ್ತಾರೆ ನೋಡ್ಬೋದು, ಈ ತರ ಕೊಟ್ಟಿರ್ತಾರೆ, ಅದು ಇದು ಕಿವಿಯಲ್ಲಿ ನಿಂತ್ಕೊಳ್ಳುತ್ತೆ ಈ ತರ. ನನಗ್ ಬೋಟ್ ಅವ್ರದ್ದು ಪರ್ಸನಲಿ ಇಷ್ಟ, ಚೆನ್ನಾಗಿರುತ್ತೆ ನನ್ಗೆ ಬ್ಲೂಟೂತ್ ಅದು. ಸೊ ಅಷ್ಟೇ, ನನ್ಗೆ 1000 rupeesಗೆ ವರ್ತ್ ಅನ್ಸ್ತು, ಬಾಳ್ಕಿನೂ ಬರುತ್ತೆ. ಅಂಡ್ ಸೌಂಡ್ ಎಫೆಕ್ಟ್ ಎಲ್ಲ ಹೆಂಗಿದೆ ಅಂದ್ಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಸೊ ಅಷ್ಟೇ, ಫುಲ್ ಬಿಸಿಲು. ಬ್ಯಾಂಗ್ಳೂರಲ್ಲಿ ಮಳೆ ಬರುತ್ತೆ ಬರುತ್ತೆ ಅಂತ ಎದುರು ನೋಡ್ತಾ ಇದೀವಿ, ಬಟ್ ಬರ್ತಾನೆ ಇಲ್ಲ. ಅಂಡ್ ಬೇರೆ ಕಡೆ ಬೀಳ್ತಾ ಇದೆಯಂತೆ, ಬಟ್ ನಮ್ಮ ಏರಿಯಾದಲ್ಲಿ ಬೀಳ್ತಾ ಇಲ್ಲ. ಸರೌಂಡಿಂಗ್ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇರೋರಿಗೆ ಗೊತ್ತಾಗುತ್ತೆ, ಮಳೆನೇ ಬರ್ತಾ ಇಲ್ಲ. ಸೊ ನೋಡೋಣ ಯಾವಾಗ ಬರುತ್ತೋ. ಬಟ್ ಶೆಕೆ ಮಾತ್ರ ಸಿಕ್ಕಾಬಟ್ಟೆ ಇದೆ. ವಿತೌಟ್ ಫ್ಯಾನ್, AC ಇಲ್ಲ ಅಂತೂ ಇರಾಕೆ ಆಗಲ್ಲ, ಅಷ್ಟು ಬಿಸಿಲು. ಅಂಡ್ ಸುಮ್ನೆ ನಿಂತ್ಕೊಂಡು ಒಂದ್ ಕಪ್ ಕಾಫಿ ಕುಡಿತಾ ಇದ್ರು ಸೆಕೆ ನೀರ್ ಫುಲ್ ಸುರಿತಾ ಇರುತ್ತೆ, ಅಷ್ಟು ಬ್ಯಾಂಗ್ಳೂರಲ್ಲಿ ಹೀಟ್ ಆಗ್ಬಿಟ್ಟಿದೆ. ಅಂಡ್ ಈ ವೆದರ್ಗೆ ತುಂಬಾನೇ ಕಷ್ಟ. ಅಂಡ್ ಆದಷ್ಟು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀರಿಡಿ. ಅಂಡ್ ನಮ್ಮನೇಲೂ 2 ಪಕ್ಷಿಗಳಿದಾವೆ, ತೋರಿಸ್ತೀನಿ ನಿಮ್ಗೆ. ಅದು ನಮ್ ಪೆಟ್ಸ್. ಅದು ರೀಸೆಂಟ್ ಆಗಿ ನಾವು ಒಂದ್ ತಗೊಂಡ್ವಿ, ನಮ್ಮ ಹತ್ರ ಆಲ್ರೆಡಿ ಫೀಮೇಲ್ ಇತ್ತು. ನಂದು ಹಳೆ ವಿಡಿಯೋಸ್ ಶಾರ್ಟ್ಸ್ ನೋಡಿದ್ರೆ ಗೊತ್ತಾಗಿರುತ್ತೆ. ಅದ್ರ ಹೆಸರು ಸ್ವೀಟಿ ಅಂತ, ಕಾಕ್ಟೇಲ್ ಬರ್ಡ್ ಅದು.
ಬಟ್ ಅದು ಫೀಮೇಲ್. ಸೊ ನಮ್ಗೆ ರೀಸೆಂಟ್ ಆಗಿ ಗೊತ್ತಾಯ್ತು ಅದು ಏಜಿಗೆ ಬಂದಿದೆ ಅಂತ, ಬಿಕಾಸ್ ಅದು ಏಜ್ ಮೊಟ್ಟೆಗಳನ್ನ ಇಡುತ್ತೆ, ಅಂದ್ರೆ ಏಜಿಗೆ ಬಂದಿದೆ ಅಂತ ಅರ್ಥ. ಸೊ ಅದಕ್ಕೆ ಇವಾಗ ನಾವು ಮೇಲ್ನ ಕೂಡ ತಂದು ಪೇರ್ ಮಾಡಿದೀವಿ. ಅಂಡ್ ನಾವು ಫಸ್ಟ್ ತಗೊಂಡಿದ್ದಾಗ ನಮ್ ಬರ್ಡು ಚಿಕ್ಕದು, ತುಂಬಾನೇ ಚಿಕ್ಕದು, ನಮ್ಮ ಹತ್ರ ಇದ್ದು ಅದು ಟೇಮ್ ಆಗ್ಬಿಟ್ಟಿದೆ, ನಮ್ಮನ್ನ ಕಚ್ಚಲ್ಲ, ನಮ್ಗೆ ಏನು ಮಾಡಲ್ಲ. ಬಟ್ ಇವಾಗ ಮೇಲ್ ತಗೊಂಡಿದೀವಲ್ಲ, ಅದಂತೂ ಫುಲ್ ವೈಲ್ಡ್, ಅದು ಮುಟ್ಟಿದ್ರೆ ಕಚ್ಚಕ್ ಬರುತ್ತೆ, ಅಂಡ್ ಕಚ್ಚಿ ಬ್ಲಡ್ ಕೂಡ ಬಂದಿದೆ ವರುಣ್ಗೆ. ಸೊ ಅದು ಟೇಮ್ ಆಗಿಲ್ಲ, ಬಟ್ ನಮ್ ಸ್ವೀಟಿ ಫುಲ್ ಟೇಮ್ ಆಗಿದ್ದಾಳೆ. ತೋರಿಸ್ತೀನಿ ರೀ ಆ ಬರ್ಡ್ಸ್ ನ ನಿಮ್ಗೆ. ಸ್ವೀಟಿ 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 ನೋಡಿ, ಇದು ನಮ್ಮ ಹತ್ರ ಫಸ್ಟ್ ಇತ್ತು ಆಲ್ರೆಡಿ. ಈ ಬರ್ಡ್ ಯಾಕೋ ಬ್ಲರ್ ಆಗ್ತಾರೆ ಒಂದು ನಿಮಿಷ. ಇದು ನಮ್ಮ ಹತ್ರ ಆಲ್ರೆಡಿ ಫಸ್ಟ್. ಸ್ವೀಟಿ ನೋಡಿ, ಸ್ವೀಟಿ ಅಂದಿದ ತಕ್ಷಣ ಈ ಕಡೆ ತಿರ್ಗದ್ಲು. ಈ ಬರ್ಡ್ ನಮ್ಮ ಹತ್ರ ಆಲ್ರೆಡಿ ಇತ್ತು ಅಂಡ್ ಇದು ಫುಲ್ಲಿ ಟೇಮ್ಡ್ ಆಯ್ತಾ. ಹಾಯ್ ಹಾಯ್ ಸ್ವೀಟಿ. ಇದು ಫುಲ್ ಟೇಮ್ ಆಗಿದೆ ಈ ಬರ್ಡ್. ಇದು ಫೀಮೇಲ್, ಇದು ಮೊದಲಿಂದ ನಮ್ಮ ಹತ್ರ ಇದೆ. ಅಂಡ್ ಇದು ಏನು ಮಾಡಲ್ಲ, ನಮಗ್ ಕಚ್ಚಲ್ಲ, ಏನಿಲ್ಲ, ಫುಲ್ ಫ್ರೆಂಡ್ಲಿ ನಮ್ಮ ಹತ್ರ. ಬಟ್ ಇದ್ದಿದ್ದೇನೆ ನೋಡಿ ಇವನು, ಇದು ಗ್ರೇ ಅಂತ. ಇದು ತುಂಬಾನೇ ವೈಲ್ಡ್, ಇವಾಗ ಕಚ್ಚುತ್ತೆ ಅಂಡ್ ನಮ್ಮ ನೋಡೋದೇ ದೂರ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ತುಂಬಾನೇ ವೈಲ್ಡ್ ಮೇಲು. ಸೊ ಇದಕ್ಕೆ ಪೇರ್ ಇರ್ಲಿ ಅಂತ ನಾವು ತಂದಿದೀವಿ. ಬಟ್ ನಮ್ ಸ್ವೀಟಿ ಏನು ಮಾಡಲ್ಲ ನಮ್ಗೆ, ಅಷ್ಟು ಟೇಮ್ ಆಗಿದೆ ಇದು. ಗ್ರೇ, ಹಾಯ್ ಗ್ರೇ. ಸ್ವೀಟಿ ಸ್ವೀಟಿ. ಸೊ ನೋಡಿದ್ರಲ್ಲ ನಮ್ ಸ್ವೀಟಿ ಮತ್ತೆ ಗ್ರೇನ. ಸೊ ಅವೆರಡು ಚೆನ್ನಾಗಿರುತ್ತೆ, ಬಟ್ ಗ್ರೇ ನಮ್ ಜೊತೆ ಬರಲ್ಲ, ಸ್ವೀಟಿ ನಮ್ ಜೊತೆ ಬರ್ತಾಳೆ. ಒಂದ್ಸಲ ತೋರಿಸ್ತೀನಿ ಸ್ವೀಟಿ ನಮ್ ಜೊತೆ ಹೆಂಗಿರ್ತಾಳೆ, ಎಷ್ಟ್ ಚೆನ್ನಾಗಿ ಮಾತು ಕೇಳ್ತಾಳೆ ಅಂತ. ಅಂಡ್ ಬನ್ನಿ ಇವಾಗ ಹಾಗಾದ್ರೆ ಆಲ್ಮೋಸ್ಟ್ ಈಗ 8:20 ಆಗೋಯ್ತು. ಆಲೂ ಪರೋಟ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಳಗ್ಗೆ ಒಂಚೂರು ಸಾಂಬಾರ್ ಇದೆ. ಇದು ನಾನು ಬೆಳಗ್ಗೆ ಹೆಸರು ಕಾಳು, ಮೆಂತೆ ಮತ್ತೆ ಮಸೂರ್ ದಾಲ್, ತೊಗರಿಬೇಳೆ ಎಲ್ಲ ಹಾಕ್ಬಿಟ್ಟು ಒಂಥರ ದಾಲ್ ತರ ಮಾಡಿದ್ದೆ. ಅದು ಬೆಳಗ್ಗೆದು ಒಂಚೂರು ಇದೆ. ಸೊ ಆಲೂ ಪರೋಟ ಅದ್ರ ಜೊತೆ ತಿನ್ಬೋದು, ಬಟ್ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ನಿಮ್ಗೆ ಮೊಸರು ಮತ್ತೆ ಅದ್ರ ಜೊತೆ ಚಟ್ನಿ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನಾನು ಇವಾಗ ಒಂಚೂರು ಕಿಚನ್ ನ ಕ್ಲೀನ್ ಮಾಡ್ಕೊಬಿಡ್ತೀನಿ. ಫುಲ್ ಮೆಸ್ಸಿ ಮಾಡಿ ಹೋಗಿರ್ತೀನಿ ಬೆಳಗ್ಗೆ ಹೊತ್ತು, ನೋಡ್ತಿರ್ಬೋದು, ಎಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ಟಿರ್ತೀನಿ. ಇದನ್ನೆಲ್ಲ ಈ ತರ ಇಟ್ಕೊಂಡು ನನ್ಗೆ ಅಡ್ಗೆ ಮಾಡಕ್ ಇಷ್ಟನೇ ಆಗಲ್ಲ. ಫಸ್ಟ್ ಇದನ್ನೆಲ್ಲ ಎತ್ತಿ ಸಿಂಕ್ ಹಾಕಿ ಆಮೇಲೆ ಅಡ್ಗೆ ಸ್ಟಾರ್ಟ್ ಮಾಡೋದು ನಾನು. ಆಫೀಸ್ಗೆ ಹೋಗೋ ಟೈಮಲ್ಲಿ ಅಡ್ಗೆ ಮಾಡ್ಕೊಂಡು ಆಫೀಸ್ಗೆ ಹೋಗ್ಬೇಕಂದ್ರೆ ತುಂಬಾನೇ ಕಷ್ಟ. ಬೆಳಗ್ಗೆ ಹೊತ್ತು ತುಂಬಾನೇ ಬ್ಯುಸಿ ಇರ್ತೀವಿ, ಅದಕ್ಕೆ ಎಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ಟು ಹೋಗಿರ್ತೀನಿ ನಾನು. ಬಿಡು ಸಂಜೆ ಬಂದ್ಬಿಟ್ಟು ಎಲ್ಲ ಮಾಡ್ಕೊಳ್ಳೋಣ ಅಂತ ಹೆಂಗಂದ್ರೆ ಹಂಗ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಮತ್ತೆ ಸಂಜೆ ಬಂದು ನಾನು ಅಡ್ಗೆ ಮಾಡ್ಬೇಕಾದ್ರೆ ಫುಲ್ ಎಲ್ಲಾನು ಒಂದ್ ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಗ್ಯಾಸ್ ಆಗಿರ್ಬೋದು, ಮತ್ತೆ ಈಗ ಇಬ್ರೇ ಇರೋದ್ರಿಂದ ಕುಕ್ಕರ್ ಎಲ್ಲ 2 3 ಇಟ್ಕೊಳಕ್ ಆಗಲ್ಲ. ಸೊ ಈ ತರ ಒಂದು ರೈಸ್ಗಂದ್ರೆ ಒಂದ್ ಚಿಕ್ಕ ಕುಕ್ಕರ್ ಈ ತರ ಇಟ್ಕೊಂಡಿರ್ತೀನಿ. ಇದ್ರಲ್ಲೇ ನಾನು ಮತ್ತೆ ಏನಾದ್ರು ಮಾಡ್ಕೋಬೇಕಂದ್ರೆ, ಇವಾಗ ಬೆಳಗ್ಗೆ ರೈಸ್ ಮಾಡ್ಕೊಂಡು ಬಾಕ್ಸ್ ತಗೊಂಡ್ ಹೋಗಿರ್ತೀವಿ ಲಂಚ್ ಬಾಕ್ಸ್ಗೆ. ಈಗ ಸಂಜೆ ಬಂದ್ ನಾನು ಏನಾದ್ರು ಮಾಡ್ಕೋಬೇಕಂದ್ರೆ ಇದ್ರಲ್ಲೇ ವಾಶ್ ಮಾಡಿ ಮಾಡ್ಕೋಬೇಕು. ಸೊ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಾನ್ ನಿಮ್ ಜೊತೆ ರೆಸಿಪಿಯಲ್ಲಿ ಸಿಗ್ತೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತದೆ. ಲಂಚ್ ಒಂದು 1:45 ಹಂಗ್ ಮಾಡಿರ್ತೀವಿ. ಅಲ್ಲಿಂದ ಬ್ರೇಕ್ ಅಲ್ಲಿ ಒಂಚೂರು ಕಾಫಿ ಕುಡ್ಕೊಂಡಿರ್ತೀವಿ ಅಷ್ಟೇ. ಯೂಶಲಿ ನಾನು ಸ್ವಲ್ಪ ಫ್ರೂಟ್ಸ್ ತಿಂತೀನಿ ಮಿಡ್ ಸ್ನಾಕ್ ತರ, ಒಂದು 4:30 ಆ ತರ. ಬಟ್ ಸ್ಟಿಲ್ ಹಸ್ವಾಗ್ತಾ ಇದೆ. ತುಂಬಾ ಗ್ಯಾಪ್ ಆಗುತ್ತಲ್ಲ, ಸೊ ಹಸ್ವಾಗ್ತಾ ಇರುತ್ತೆ. ಅಡುಗೆ ಮಾಡಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ಲ, ಅದಕ್ಕೆ ಬನಾನಾ ತಿಂತಾ ಇದೀನಿ. ಈ 2 ಈರುಳ್ಳಿ ತಗೊಂತಾ ಇದೀನಿ, ಸಾರಿ, ಈ 2 ಪೊಟ್ಯಾಟೊ ತಗೊಂತಾ ಇದೀನಿ, ಆಲೂಗಡ್ಡೆ. ಸೊ ಇದನ್ನ ಹಿಂಗೆ ಹಾಕಿದ್ರೆ ಬೇಯಲ್ಲ, ಸ್ವಲ್ಪ ಅರ್ಧ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ನಾವ್ ಇರೋದು ಇಬ್ರೇ ಆಗಿರೋದ್ರಿಂದ ನಮ್ಗೊಂದು 4 ರಿಂದ 5 ಪರೋಟ ಆದ್ರೆ ಸಾಕು. ನಿಮ್ ಮನೇಲಿ ಜಾಸ್ತಿ ಜನ ಇದ್ರೆ ನೀವು ಡಬಲ್ ಹಾಕೋಬಹುದು. ಆಕ್ಚುಲಿ ಅರ್ಧ ಆಲೂಗಡ್ಡೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ಅರ್ಧ ಕಟ್ ಮಾಡಿ ನಾನು ಬಿಸಾಕೊಂಡು ಇವಾಗ ಇನ್ನೊಂದು ಚಿಕ್ಕ ಆಲೂಗಡ್ಡೆನ ಹಾಕೊಂಡೆ. ಸೊ ಇದಕ್ಕೆ ನಾನು ಒಂದ್ ಸ್ವಲ್ಪ ಕಲ್ಲುಪ್ಪನ ಹಾಕೊಂತಾ ಇದೀನಿ. ಇದನ್ನ ಬೇಯಿಸ್ಕೋಬೇಕಾಗತ್ತೆ ಕುಕ್ಕರ್ ಅಲ್ಲಿ. ಒಂದ್ 2 ವಿಷಲ್ ಬಂದ್ರೆ ಸಾಕು. ಸೊ ಕುಕ್ಕರ್ ಅಲ್ಲಿ ಇದನ್ನ 2 ವಿಷಲ್ ಬಿಡೋಣ. ಸಣ್ಣ ಉರಿಯಲ್ಲೇ ಇಟ್ಕೊಂಡು 2 ವಿಷಲ್ ಬಿಟ್ರೆ ನೀಟಾಗಿ ಬೆಂದಿರುತ್ತೆ. ಸೊ ಅಷ್ಟರಲ್ಲಿ ನಾವಿವಾಗ ಚಪಾತಿ ಹಿಟ್ಟನ್ನ ಕಲ್ಸ್ಕೋಬೇಕಾಗತ್ತೆ ಪರೋಟಗೆ. ಹಿಟ್ಟು ಕಲ್ಸ್ಕೊಳಕ್ಕೆ ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ.
ಸೊ ನೀವ್ ಯಾವ ಹಿಟ್ಟು ಬೇಕಾದ್ರೂ ತಗೊಳ್ಳಿ. ನಾನಿಲ್ಲಿ ಇದು ಪಿಲ್ಸ್ಬೆರಿ ಅವ್ರದ್ದು ಮಲ್ಟಿಗ್ರೇನ್ ಆಟ ಬರುತ್ತಲ್ಲ ಅದು ತಗೋತಾ ಇದೀನಿ. ಸೊ ನೀವ್ ಯಾವ ಗೋಧಿ ಹಿಟ್ಟಾದ್ರೂ ಯೂಸ್ ಮಾಡ್ಬೋದು. ಬಟ್ ಪರ್ಸ್ನಲಿ ನನಗೆ ಪಿಲ್ಸ್ಬೆರಿ ಅವ್ರದ್ದು ಈ ಮಲ್ಟಿಗ್ರೇನ್ ಆಟ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂದ್ರೆ ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಸಖತ್ ಸಾಫ್ಟ್ ಆಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಅಂಡ್ ಇದರಲ್ಲಿ ತುಂಬಾ ಕಾಳುಗಳೆಲ್ಲ ಹಾಕಿ ಮಾಡಿರ್ತಾರೆ, ಧಾನ್ಯಗಳೆಲ್ಲ ಹಾಕಿ. ಸೊ ಆರೋಗ್ಯಕ್ಕೂ ಒಳ್ಳೇದು. ಅಂಡ್ ಇದ್ರಲ್ಲಿ ಯಾವ್ದೇ ರೀತಿ ಕಲಬೆರಕೆ ಇರಲ್ಲ. ನಾನು ತುಂಬಾ ದಿನದಿಂದ ಇವ್ರದೇ ಯೂಸ್ ಮಾಡ್ತಾ ಇರೋದು, ಪಿಲ್ಸ್ಬೆರಿ ಅವ್ರದ್ದು. ಸೊ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಇದಕ್ಕೆ ಒಂಚೂರು ಇವಾಗ ಸಾಲ್ಟ್ ಹಾಕೋತಾ ಇದೀನಿ. ಇದು ನೀವು ತುಂಬಾ ತೀರಾ ಗಟ್ಟಿ ಕಲ್ಸ್ಕೊಬಾರ್ದು, ಪರೋಟ ಚೆನ್ನಾಗಿ ಬರಲ್ಲ. ಸ್ವಲ್ಪ ಮೆತ್ತಕ್ಕೆ ಕಲ್ಸ್ಕೊಂಡ್ರೆ ಆದಷ್ಟು ಚೆನ್ನಾಗಿ ಬರುತ್ತೆ ಪರೋಟ. ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾನು ಕಲ್ಸ್ಕೊತೀನಿ. ನಾನು ಕಡಿಮೆ ತಗೊಂಡಿದ್ದೀನಿ, 1-2 ಕಪ್ ತಗೊಂಡಿದ್ದೀನಿ. ನಿಮ್ ಮನೇಲಿ ಜಾಸ್ತಿ ಜನ ಇದ್ರೆ ನೀವು ಜಾಸ್ತಿ ತಗೊಳ್ಳಿ. ನಾವಿರೋದೇ ಇಬ್ರು. ಸೊ ಒನ್ ಟೈಮ್ ತಿಂದ್ರೆ ನನಗೆ ಇನ್ನೊಂದ್ ಟೈಮ್ ನಮ್ಮ ಮನೇಲಿ ಇಬ್ಬರಿಗೂ ತಿನ್ನಕ್ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಒಂದೊಂದ್ ಟೈಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ಮಾಡ್ಕೋತೀನಿ. ಈವನ್ ಸಾಂಬಾರು ಅಷ್ಟೇ, ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಎಷ್ಟು ಬೇಕೋ ನಾನು ಅಷ್ಟೇ ಮಾಡ್ಕೊಳ್ಳೋದು. ಬಟ್ ಸಮ್ ಟೈಮ್ಸ್ ಉಳ್ದಿರುತ್ತೆ, ಏನು ಮಾಡಕ್ಕಾಗಲ್ಲ. ಬಟ್ ಅದು ನಾನು ವೇಸ್ಟ್ ಮಾಡಲ್ಲ. ಏನ್ ಅಡ್ಗೆ ಮಾಡಿರ್ತೀನೋ ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಬಿಡ್ತೀನಿ. ಈ ತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ಏನಪ್ಪ ಸೌಂಡು ಅಂತ ಅನ್ಕೊಂಬೇಡಿ, ನಾನು ಅವಾಗ್ಲೇ ವ್ಲಾಗ್ ಅಲ್ಲಿ ತೋರಿಸಿದೀನಿ ನಿಮ್ಗೆ. ಸ್ವೀಟಿ ಮತ್ತೆ ಗ್ರೇ ಅವ್ರದೇ ವಾಯ್ಸ್ ಆಕ್ಚುಲಿ ಇದು, ಕಿರ್ಚ್ಕೊತಾ ಇರ್ತವೆ. ಸೊ ಇವಾಗ ರೆಡಿ ಆಗಿದೆ. ಇದನ್ನ ಒಂದ್ ಸ್ವಲ್ಪ ಹೊತ್ತು ನೆನೆಯಕ್ ಬಿಟ್ಬಿಡೋಣ. ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯಕ್ ಬಿಟ್ಬಿಡಿ. 15 to 20 minutes ನೆನೆದ್ರು ಸಾಕು. ಉಪ್ಪು ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ಫಿಲ್ ಮಾಡ್ಕೊತಾ ಇದೀನಿ. ಸೊ ಇವಾಗ ವೀಕೆಂಡ್ ಅಲ್ವಾ, ಸೊ ಸ್ಪೆಷಲ್ ಆಗಿರ್ಲಿ ಅಂದ್ಬಿಟ್ಟು ಸ್ವಲ್ಪ ಬಜ್ಜಿ ಕೂಡ ಮಾಡ್ಕೊತಾ ಇದೀನಿ. ಸ್ವಲ್ಪ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ನಾನು ಅರಿಶಿನ ಹಾಕೋತಾ ಇದೀನಿ. ಅರಿಶಿನ ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ, ಕಂಪ್ಲೀಟ್ಲಿ ಆಪ್ಷನಲ್. ಸ್ವಲ್ಪ ನಾನು ಚಿಲ್ಲಿ ಪೌಡರ್ನ ಹಾಕೋತಾ ಇದೀನಿ. ಇದು ಆಲ್ರೆಡಿ ಚಿಲ್ಲಿ, ಬಟ್ ಕಲರ್ಗೋಸ್ಕರ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದೀನಿ. ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಖಾರ ತಿನ್ನೋರು, ಇದ್ರಲ್ಲಿ ಏನ್ ಖಾರ ಇರಲ್ಲ. ಅಂಡ್ ಸ್ವಲ್ಪ ಅಜ್ವೈನ್ನ, ಸ್ವಲ್ಪ ಈ ತರ ಅಜ್ವೈನ್ನ ಕೈಯಲ್ಲಿ ತಗೊಂಡು ಕ್ರಶ್ ಮಾಡ್ತೀನಿ. ಈ ತರ ಕ್ರಶ್ ಮಾಡಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಇದು ಟೇಸ್ಟ್. ಈ ತರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಸೋಡಾ ಹಾಕೊಳ್ಳೋಣ. ಒಂಚೂರು ಹಾಕೊಳ್ಳಿ, ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಸೋಡಾಯಿಂದ ಏನ್ ತೊಂದರೆ ಇಲ್ಲ, ಬಟ್ ಅಂದ್ರೆ ಒಂಚೂರು ಹಾಕೊಳ್ಳಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕೆ ಹಾಕೋತೀನಿ ನಾನು. ಸೊ ಇದನ್ನ ಇವಾಗ ನಾವು ಲಂಪ್ಸ್ ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಕಲ್ಸೋದಕ್ಕಿಂತ ಈ ತರ ಒಂದ್ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಬಿಡಿ. ಆಮೇಲೆ ನೀವು ಅದನ್ನ ಈ ತರ ವಿಸ್ಕರ್ ಇದ್ರೆ ವಿಸ್ಕರ್ ಅಲ್ಲಿ ಕಲಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಗಂಟಿಲ್ದೆ ಆಗುತ್ತೆ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ತರ ಕಲ್ಸ್ಕೊಳ್ಳಿ. ಬಜ್ಜಿ ಮಾಡೋವಾಗ ಈ ತರ ಅಗ್ಲ ಪಾತ್ರೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಅದನ್ನ ನಾವು ಹಿಟ್ಟಲ್ಲಿ ಅದ್ಬಿಟ್ಟು ಹಾಕ್ತಿವಲ್ಲ, ಅದಕ್ಕೋಸ್ಕರ. ಚೂರೇ ನೀರ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಒಂದೇ ಸಲ ಹಾಕ್ಬಿಟ್ಟು ಕಲ್ಸ್ಬಿಟ್ರೆ ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟಿರ್ಬೇಕು ಅಂತಾನು ಗೊತ್ತಾಗಲ್ಲ. ತುಂಬಾ ನೀರ್ ಹಾಕ್ಬಿಟ್ರು ಚೆನ್ನಾಗ್ ಬರಲ್ಲ ಬಜ್ಜಿ. ಬಜ್ಜಿಗೆ ಅಂಟ್ಕೊಬೇಕು ಹಿಟ್ಟು, ಸ್ವಲ್ಪ ಒಂದು ಕೋಟಿಂಗ್ ಅಂಟ್ಕೊಂಡ್ರೆ ಅವಾಗ್ಲೇ ಚೆನ್ನಾಗ್ ಬರೋದು. ತುಂಬಾ ನೀರ್ ಹಾಕೊಂಡ್ ಕಲ್ಸ್ಕೊಂಡ್ಬಿಟ್ರು ಚೆನ್ನಾಗೇ ಬರಲ್ಲ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕು. ಅಷ್ಟು ನೀರಾಗೂ ಇಲ್ಲ, ಅಷ್ಟು ತಿಕ್ಕಾಗೂ ಇಲ್ಲ. ಇದ್ರಿಂದ ಕಲ್ಸ್ಕೊಂಡ್ರೆ ಇದೇ ಅಡ್ವಾಂಟೇಜ್, ಒಂದೇ ಒಂದು ಲಂಪ್ ಇರಲ್ಲ ನೋಡಿ. ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ. ಲಂಪ್ಸ್ ಇಲ್ಲ ಅಂದ್ರೆ ಬಜ್ಜಿ ಸಕ್ಕದಾಗಿ ಬರುತ್ತೆ. ಸೊ ಇದನ್ನ ಇವಾಗ ನಾವು ಒಂದು ಪ್ಲೇಟ್ ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ನೆನಿಲಿ, ಆಯ್ತಾ? ಎತ್ತಿಟ್ಕೊಂಡ್ಬಿಡೋಣ. ಸೊ ಈ ತರ ಬಜ್ಜಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು. ಸಾಕು, ನಮ್ಗಿದೆ ಜಾಸ್ತಿ ಆಯ್ತು.
ಸುಮ್ನೆ ಟೇಸ್ಟ್ ಮಾಡ್ಬೇಕಲ್ವಾ, ಹೊರಗಡೆ ತಿನ್ನೋದಕ್ಕಿಂತ ಮನೇಲೆ ತಿಂದ್ರೆ ಹೆಲ್ದಿ ಆಗಿರುತ್ತೆ ಅನ್ಬಿಟ್ಟು ಮನೇಲೆ ನಾನು ತಂದ್ ಮಾಡ್ತಾ ಇರೋದಷ್ಟೇ. ಅದು ನಾವು ತಿಂದ್ರೆ ಏನ್ ಜಾಸ್ತಿ ತಿನ್ನಲ್ಲ. ಸ್ವಲ್ಪ ಫಸ್ಟ್ ಇವಾಗ ಆಲೂಗಡ್ಡೆನ ಸ್ವಲ್ಪ ನಾನು ಸ್ಮ್ಯಾಶ್ ಮಾಡ್ಕೊಂಡಿದೀನಿ. ಅದಕ್ಕೆ ಒಂದು ಚಿಕ್ಕ ಮೀಡಿಯಂ ಸೈಜ್ ಆಗುವಷ್ಟು ಆನಿಯನ್ಸ್ ಹಾಕ್ಕೊಂತಾ ಇದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆನಿಯನ್ ಹಾಕೊಳ್ಳಿ. ಅಂಡ್ ಚಿಕ್ಕದು ಒಂದೇ ಒಂದು ಚಿಲ್ಲಿ ಹಾಕ್ತೀನಿ. ನಾನು ಖಾರದ ಪುಡಿ ಕೂಡ ಹಾಕೋತಾ ಇದೀನಿ, ಅದಕ್ಕೆ ಒಂದೇ ಒಂದು ಯೂಸ್ ಮಾಡಿದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ತೋರಿಸ್ತೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅಂಡ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಎಲ್ಲ ಒಂದೊಂದು ಸ್ಪೂನ್. ಅಂದ್ರೆ ನಾನು ಯಾವ ಸ್ಪೂನ್ ಅಲ್ಲಿ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಈ ಸ್ಪೂನ್ ಅಳತೆಯಲ್ಲಿ ತಗೊಂಡಿದ್ದೀನಿ. ಅಂಡ್ ಅದೇ ಸ್ಪೂನ್ ಅಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್. ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಚಾಟ್ ಮಸಾಲ. ಇದು ಮಿಸ್ ಮಾಡಬೇಡಿ, 1 ಟೇಬಲ್ ಸ್ಪೂನ್ ಫುಲ್ಲು ತಗೊಳ್ಳಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ನಾವು ಆಲೂಗಡ್ಡೆ ಬೇಯಬೇಕಾದ್ರೂ ಉಪ್ಪು ಹಾಕಿದ್ವಿ. ಇವಾಗ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ಚಾಟ್ ಮಸಾಲ ಇದ್ರೆ ಹಾಕೊಳ್ಳಿ, ಇನ್ ಕೇಸ್ ಇಲ್ಲ ಅಂದ್ರೆ ಹಾಕೊಂಡ್ರೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ನೀವು ಹಂಗೆ ಮಾಡ್ಕೋಬಹುದು. ಇಲ್ದೆ ನಾನು ಮಾಡ್ಕೊಂಡಿದೀನಿ, ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಇಷ್ಟನ್ನು ಹಾಕ್ಬಿಟ್ಟು ಇನ್ನೊಂದ್ಸಲ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದೀನಿ ಸ್ಮ್ಯಾಶರ್ ಅಲ್ಲಿ. ಸೊ ಈ ಥರ ನಾವು ಹಿಟ್ಟನ್ನು ಕಲಿಸ್ಕೊಂಡಿಟ್ಟಿರ್ತೀವಲ್ಲ, ನೆನೆಸ್ಕೊಂಡು, ಸೊ ಅದನ್ನು ಈ ಥರ ನೀವು ಹಿಟ್ಟನ್ನು ಹಾಕ್ಕೊಂಡು ಈ ಥರ ಚಪಾತಿ ಥರ ಮಾಡಿಕೊಂಡು ಸ್ಟಫಿಂಗ್ ನಾವೀಗ ಒಬ್ಬಟ್ಟೆಲ್ಲ ಹೆಂಗೆ ಮಾಡ್ತೀವಲ್ಲ ಆ ಥರ ಸ್ಟಫಿಂಗ್ ಇಟ್ಕೊಳ್ಳು. ತುಂಬ ಸಾಫ್ಟಾಗಿ ನೀವು ಅದನ್ನು ಲಟ್ಟಿಸ್ಕೋಬೇಕು, ಯಾಕಂದರೆ ಇದು ಸ್ಟಫಿಂಗ್ ಆಚೆ ಬರೋ ಚಾನ್ಸಸ್ ಇರುತ್ತೆ. ಹೇಗೆ ಮಾಡಿದ್ರೂ ಸ್ವಲ್ಪ ಬರುತ್ತೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮೆತ್ತಕ್ಕೆ ನೀವು ಅದನ್ನು ಲಟ್ಟಿಸ್ಕೋಬೇಕಾಗುತ್ತೆ ಅಷ್ಟೇ. ಆ ಥರ ಏನು ದೊಡ್ಡ ಸರ್ಕಸ್ ಏನಿಲ್ಲ ಆಲೂ ಪರೋಟ ಮಾಡೋದು. ನಾನು ಫಸ್ಟಿಗೆ ತುಂಬಾ ಕಷ್ಟಪಟ್ಟೆ, ಹೆಂಗೆ ಮಾಡಿದ್ರು ಏನೇ ಮಾಡಿದ್ರು ಆ ಸ್ಟಫಿಂಗ್ ಈಚೆ ಬಂದುಬಿಡ್ತಾಯಿತ್ತು. ಸೊ ಆಮೇಲೆ ಮಾಡ್ತಾ ಸರಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಸೊ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಏನಂದರೆ ನೀವು ಆದಷ್ಟು ಎಡ್ಜಸ್ಸಲ್ಲಿ ಲಟ್ಟಿಸ್ಕೊಳ್ಳಿ, ಜಾಸ್ತಿ ಮಧ್ಯದಲ್ಲಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಹೀಗೆ ಬಜ್ಜಿ ಕೂಡ ಮಾಡ್ಕೋತಾ ಇದ್ದೀನಿ. ಆಲೂ ಪರೋಟ ಒಂದು ಸೈಡ್ ರೆಡಿ ಆಯಿತು. ಸೊ ಊಟ ರೆಡಿ ಆಯಿತು ಫೈನಲಿ. ಆಲೂ ಪರೋಟ ಮತ್ತು ಮಿರ್ಚಿ ಬಜ್ಜಿ, ಆಮೇಲೆ ಸ್ವಲ್ಪ ಕರಿ ಇತ್ತು ಮಾರ್ನಿಂಗ್ದು, ಸೊ ಅದನ್ನು ತೊಗೊಂಡಿದ್ದೀವಿ. ಸೊ ಸಖತ್ತು ಶೆಕೆ, ತುಂಬ ಬಿಸಿಲು, ಸುಸ್ತಾಗ್ಬಿಟ್ಟಿದೆ. ಟೈಮ್ ಇವಾಗ 9:15 ಆಗಿದೆ. ಸೊ ಇವಾಗ ಊಟ ಮಾಡ್ತೀವಿ. ಸೊ ನಮ್ದು ಡಿನ್ನರ್ ಈ ಥರ. ಇಲ್ಲಿ ಆಲೂ ಪರಾಟ ರೆಡಿ ಆಗಿದೆ, ಬಿಸಿ ಬಿಸಿ ಬಜ್ಜಿ, ಸ್ವಲ್ಪ ಕರಿ, ಇದು ಕರ್ಡ್ ಪ್ಲಸ್ ಚಟ್ನಿ ಪೌಡರ್. ಸೊ ಆಕ್ಚುಲಿ ಪರೋಟಾಗೆ ಕರ್ಡೆ ಕಾಂಬಿನೇಷನ್, ಬಟ್ ನಮ್ಮನೇಲಿ ನನಗೆ ಅಷ್ಟು ಇಷ್ಟ ಆಗಲ್ಲ ಬರೀ ಕರ್ಡಲ್ಲಿ ತಿನ್ನಕ್ಕೆ. ಅದಕ್ಕೋಸ್ಕರ ಈ ಥರ ಚಟ್ನಿ ಪೌಡ್ರ್ ನಾನೇ ಮನೇಲೇ ಮಾಡಿರೋದು. ಸೊ ಅದನ್ನ ಹಾಕೊಂಡು ಬ್ಯಾಟಿಂಗ್ ಮಾಡೋದು. ಇವಾಗ ಊಟ ಮಾಡ್ತೀವಿ. ಬಜ್ಜಿ ನೋಡೋಣ ಹೆಂಗೆ ಬಂದಿದೆ. ಸ್ವಲ್ಪ ಕ್ರಿಸ್ಪಿ ಆಗಿದೆ. ಹೆಂಗಿದೆ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಸಿ ಯು ಆಲ್.